ಚಾನಲ್ ವೀಕ್ಷಕರೇ, ಈ ವಿಡಿಯೋದಲ್ಲಿ ಹೊಸದಾಗಿ ಲೇಬರ್ ಕಾರ್ಡ್ಗಳನ್ನು ಮಾಡಿಸೋಕ್ಕೆ, ಅರ್ಜಿ ಸಲ್ಲಿಸೋಕ್ಕೆ ಮತ್ತು ಲೇಬರ್ ಕಾರ್ಡ್ ರಿನಿವಲ್ ಮಾಡಿಸೋಕ್ಕೆ ಯಾವೆಲ್ಲ ದಾಖಲಾತಿಗಳಿರಬೇಕು ಮತ್ತು ಅದರಲ್ಲಿ ಮುಖ್ಯವಾಗಿ ಉದ್ಯೋಗ ಪ್ರಮಾಣ ಪತ್ರ ಮತ್ತು ವೇತನ ಪಟ್ಟಿ ಮತ್ತು ಸ್ವಯಂ ಘೋಷಣಾ ಪತ್ರ ಯಾವ ರೀತಿ ತುಂಬೋದು ಅಂತ ಕಮೆಂಟ್ ಮೂಲಕ ಮಾಹಿತಿನ ಕೇಳ್ತಾ ಇದ್ರಿ. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಉದ್ಯೋಗ ಪ್ರಮಾಣ ಪತ್ರ ಯಾವ ರೀತಿ ತುಂಬೋದು ಅಂತ ಸಂಪೂರ್ಣವಾಗಿ ಸ್ಟೆಪ್ ಬೈ ಸ್ಟೆಪ್ ತಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಹೊಸದಾಗಿ ಲೇಬರ್ ಕಾರ್ಡ್ಗಳಿಗೆ ಅರ್ಜಿನ ಯಾರು ಸಲ್ಲಿಸಬೇಕಾ ಅಂತಿದ್ದೀರಾ ಅಂಥವ್ರಿಗೆ ಉದ್ಯೋಗ ಪ್ರಮಾಣ ಪತ್ರ ತುಂಬುವುದು ಕಡ್ಡಾಯವಾಗಿರುತ್ತೆ. ಉದ್ಯೋಗ ಪ್ರಮಾಣ ಪತ್ರ ತುಂಬಿದ ನಂತರ ನೀವು ಲೇಬರ್ ಕಾರ್ಡ್ಗೆ ಅರ್ಜಿ ಸಲ್ಲಿಸುವಾಗ ಅಪ್ಲೋಡ್ ಮಾಡಬೇಕಾಗುತ್ತೆ. ಉದ್ಯೋಗ ಪ್ರಮಾಣ ಪತ್ರ ಒಂದೇ ಅಲ್ಲ, ಅದರ ಜೊತೆಗೆ ವೇತನ ಪಟ್ಟಿ ಕೂಡ ಅಪ್ಲೋಡ್ ಮಾಡಬೇಕಾಗುತ್ತೆ ಮತ್ತು ಸ್ವಯಂ ಘೋಷಣಾ ಪತ್ರವು ಕೂಡ ಅಪ್ಲೋಡ್ ಮಾಡಬೇಕಾಗುತ್ತೆ. ಹಾಗಾದರೆ ಉದ್ಯೋಗ ಪ್ರಮಾಣ ಪತ್ರ ಯಾವ ರೀತಿ ಬರೆಯೋದು, ಆ ಒಂದು ಪತ್ರನ ಯಾವ ರೀತಿ ತುಂಬೋದು ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಇನ್ನು ಯಾರು ವಿಡಿಯೋಗೆ ಲೈಕ್ ಮಾಡಿಲ್ಲ, ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ. ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರಿ ಅಥವಾ ಸಬ್ಸ್ಕ್ರೈಬ್ ಆಗದೆ ವಿಡಿಯೋನ ನೋಡ್ತಾ ಇದ್ರಿ ಅಂತಂದರೆ ದಯವಿಟ್ಟು ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ಇರುತ್ತೆ, ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ಕೊಳ್ಬೋದು. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸಾರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಮಾಹಿತಿಗಳು, ಹೊಸ ವೀಡಿಯೋಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಬರುತ್ತೆ. ನೋಟಿಫಿಕೇಷನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ಮಾಹಿತಿಗಳನ್ನು ನೀವು ಮೊದಲು ಪಡೆದುಕೊಳ್ಬೋದು ಅಂತ ಹೇಳ್ತಾ ಬನ್ನಿ ಉದ್ಯೋಗ ಪ್ರಮಾಣ ಪತ್ರ ಯಾವ ರೀತಿ ತುಂಬೋದು ಅಂತ ನೋಡೋಣ. ವೀಕ್ಷಕರೇ, ನೋಡ್ಕೊಳ್ಬೋದು, ನೀವು ಲೇಬರ್ ಕಾರ್ಡ್ಗಳನ್ನು ಮಾಡಿಸಬೇಕು ಅಂತಂದರೆ ಉದ್ಯೋಗ ಪ್ರಮಾಣ ಪತ್ರವನ್ನು ಸರಿಯಾದ ಅನುಕ್ರಮದಲ್ಲಿ ನೀವು ಭರ್ತಿ ಮಾಡಿ ನಂತರ ನೀವು ಅರ್ಜಿ ಸಲ್ಲಿಸುವಾಗ ಈ ಒಂದು ಉದ್ಯೋಗ ಪ್ರಮಾಣ ಪತ್ರನ ಅಪ್ಲೋಡ್ ಮಾಡಬೇಕಾಗುತ್ತೆ. ಹೀಗಾಗಿ ಇಲ್ಲಿ ನೋಡ್ಕೊಳ್ಬೋದು, ಮಾಲೀಕರು ಅಥವಾ ಗುತ್ತಿಗೆದಾರರು ಕಟ್ಟಡ ಅಥವಾ ಇತರ ನಿರ್ಮಾಣ ಕಾಮಗಾರಿಯಲ್ಲಿ ತೊಡಗಿರುವವರ ಬಗ್ಗೆ ಕಾರ್ಮಿಕನಿಗೆ ನೀಡುವ ಉದ್ಯೋಗ ಪ್ರಮಾಣ ಪತ್ರ ಇದಾಗಿರುತ್ತೆ. ವೀಕ್ಷಕರೇ, ಇದು ಯಾವ ರೀತಿ ತುಂಬೋದು ತಿಳಿಸ್ಕೊಡಿ ಅಂತ ಕೆಲವೊಬ್ಬರು ಕಮೆಂಟ್ ಮಾಡ್ತಾಯಿದ್ರು. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವೀಕ್ಷಕರೇ, ಇಲ್ಲಿ ನೋಡ್ಕೊಳ್ಬೋದು, ಮೊದಲನೇ ಕಾಲಮಲ್ಲಿ ನೋಡ್ಕೊಳ್ಬೋದು, ಅರ್ಜಿದಾರರು ಕಳೆದ 12 ತಿಂಗಳಲ್ಲಿ ಕಟ್ಟಡ ಅಥವಾ ಇತರೆ ನಿರ್ಮಾಣ ಕಾರ್ಯದಲ್ಲಿ ತೊಡಗಿರುವ ಕಾಮಗಾರಿಯ ಮಾಲೀಕರ ಮತ್ತು ಗುತ್ತಿಗೆದಾರರ ಪೂರ್ಣ ಹೆಸರು ಮತ್ತು ವಿಳಾಸ ಭರ್ತಿ ಮಾಡಿ ಅಂತ ಕೊಟ್ಟಿರುವಂಥದ್ದು. ಇದರಲ್ಲಿ ಇಲ್ಲಿ ನೋಡ್ಕೊಳ್ಬೋದು ವೀಕ್ಷಕರೇ, ಯಾರೆಲ್ಲ ಕಾರ್ಮಿಕರು ಇರ್ತೀರ, ನೀವು ಯಾರ ಗುತ್ತಿಗೆದಾರರು ಮತ್ತು ಮಾಲೀಕರ ಹತ್ತಿರ ಕೆಲಸಕ್ಕೆ ಹೋಗ್ತಾ ಇರ್ತೀರ ಅವರ ಹೆಸರು ಸಂಪೂರ್ಣವಾಗಿ, ಅವರ ಪೂರ್ಣ ಅಡ್ರೆಸ್ ಕೂಡ ಇಲ್ಲಿ ಈ ಬಾಕ್ಸಲ್ಲಿ ನೀವು ಫಿಲ್ ಮಾಡಬೇಕಾಗುತ್ತೆ. ಸಂಪೂರ್ಣವಾಗಿ ಮಾಲೀಕರ ಹೆಸರು ಅಥವಾ ಗುತ್ತಿಗೆದಾರರ ಹೆಸರು ಮತ್ತು ಅವರ ಸಂಪೂರ್ಣ ಅಡ್ರೆಸ್, ವಿಳಾಸವು ಕೂಡ ಬರೀಬೇಕಾಗುತ್ತೆ. ಸರಿಯಾಗಿ ನೀವು ಕ್ಲಿಯರಾಗಿ ತುಂಬಬೇಕಾಗುತ್ತೆ. ಅದಾದ ನಂತರ ಎರಡನೇ ಆಪ್ಷನಲ್ಲಿ ನೋಡ್ಕೋಬೋದು, ಉದ್ಯೋಗ ಪ್ರಮಾಣ ಪತ್ರ ನೀಡುತ್ತಿರುವ ಸಂಸ್ಥೆಯ ಅಧ್ಯಕ್ಷರು, ಕಾರ್ಯದರ್ಶಿ ಅಥವಾ ಅವರ ನಾಮನಿರ್ದೇಶಿತರ ಪೂರ್ಣ ಹೆಸರು ಮತ್ತು ವಿಳಾಸ. ನೀವು ಯಾರು ಗುತ್ತಿಗೆದಾರರು ನಿಮಗೆ ಕೆಲಸನ ಕೊಡ್ತಾ ಇದ್ದಾರೆ ಅವರ ಹತ್ತಿರ ನೀವು ಕೆಲಸಕ್ಕೆ ಹೋಗ್ತಾ ಇದ್ದೀರಾ, ಆ ಗುತ್ತಿಗೆದಾರರ ಸಂಸ್ಥೆಯ ಹೆಸರು ಮತ್ತು ಸಂಪೂರ್ಣ ವಿಳಾಸವು ಕೂಡ ಈ ಎರಡನೇ ಕಾಲಮಲ್ಲಿ ಸಂಪೂರ್ಣವಾಗಿ ತುಂಬಬೇಕಾಗುತ್ತೆ ಕ್ಲಿಯರಾಗಿ. ನಂತರ ಇಲ್ಲಿ ನೋಡ್ಕೊಳ್ಬೋದು, ಎರಡನೇ ಆಪ್ಷನ್ನಲ್ಲಿ ನಿರ್ಮಾಣ ಕಾರ್ಮಿಕರ ಪೂರ್ಣ ಹೆಸರು ಅಂತಂದರೆ ಇಲ್ಲಿ ನೋಡ್ಕೊಳ್ಬೋದು, ಸಂಪೂರ್ಣವಾಗಿ ಫುಲ್ ನೇಮ್ ಆಫ್ ಕನ್ಸ್ಟ್ರಕ್ಷನ್ ವರ್ಕರ್ ಅಂತ ಇದೆ. ಇಲ್ಲಿ ಯಾರು ನೀವು ಲೇಬರ್ ಇರ್ತೀರ, ನೀವು ಲೇಬರ್ ಕಾರ್ಡ್ ಮಾಡಿಸ್ಬೇಕಂತಿದ್ದೀರಾ, ಲೇಬರ್ ಯಾರು ಇರ್ತೀರ ಅವರ ಹೆಸರನ್ನ ಸಂಪೂರ್ಣವಾಗಿ ಯಾವ ರೀತಿ ಆಧಾರ್ ಕಾರ್ಡಲ್ಲಿರುತ್ತೆ ಅದೇ ರೀತಿಯಾಗಿ ಇಲ್ಲಿ ಹೆಸರನ್ನ ಬರೀಬೇಕಾಗುತ್ತೆ. ಅದಾದ ನಂತರ ನಿರ್ಮಾಣ ಕಾರ್ಮಿಕರ ಖಾಯಂ ವಿಳಾಸ, ಪರ್ಮನೆಂಟ್ ಅಡ್ರೆಸ್ ಆಫ್ ಕನ್ಸ್ಟ್ರಕ್ಷನ್ ವರ್ಕರ್ ಅಂತ ಇದೆ. ಇಲ್ಲಿ ನೀವು ಲೇಬರ್ ಯಾರು ಇರ್ತೀರ, ಕಾರ್ಮಿಕರು ಯಾರು ಇರ್ತೀರ ಅವರ ನಿಮ್ಮ ಖಾಯಂ ವಿಳಾಸ ಇಲ್ಲಿ ಬರೀಬೇಕಾಗುತ್ತೆ. ಅದಾದ ನಂತರ ನಿರ್ಮಾಣ ಕಾರ್ಮಿಕರ ಹಾಲಿ ವಾಸಿಸುತ್ತಿರುವ ವಿಳಾಸ, ಅಂದರೆ ನಿಮ್ಮ ಏನಾದರೂ ನಿಮ್ಮ ಪರ್ಮನೆಂಟ್ ಅಡ್ರೆಸ್ ಬೇರೆ ಇತ್ತು ಮತ್ತು ಕೆಲಸಕ್ಕಾಗಿ ನೀವು ಬೇರೆ ಸ್ಥಳದಲ್ಲಿ ಇದ್ದೀರಾ ಅಂತಂದರೆ ಆ ಅಡ್ರೆಸ್ನ ಇಲ್ಲಿ ಪ್ರೆಸೆಂಟ್ ರೆಸಿಡೆಂಟಲ್ ಅಡ್ರೆಸ್ ಆಫ್ ಕನ್ಸ್ಟ್ರಕ್ಷನ್ ವರ್ಕರ್ ಅಂತದೆ ಈ ಕಾಲಮಲ್ಲಿ ಸರಿಯಾಗಿ ತುಂಬಬೇಕಾಗುತ್ತೆ, ಈಗ ಸದ್ಯದಲ್ಲಿ ಇರುವಂಥ ಅಡ್ರೆಸ್ನ. ಅದಾದ ನಂತರ ಮೂರನೇ ಆಪ್ಷನ್ನಲ್ಲಿ ನೋಡ್ಕೊಳ್ಬೋದು, ಕಾರ್ಮಿಕನು ಕಾರ್ಯನಿರ್ವಹಿಸಿದ ಕಾಮಗಾರಿ ಪ್ರಾಜೆಕ್ಟ್ನ ಹೆಸರು, ಸ್ಥಳ ಮತ್ತು ಸರಾಸರಿ ದಿನಗೂಲಿ ಅಂತ ಇದೆ. ಇಲ್ಲಿ ಕೊಟ್ಟಿದ್ದಾರೆ ನೋಡ್ಕೊಳ್ಬೋದು. ಇಲ್ಲಿ
ನಾವು ಸಂಪೂರ್ಣವಾಗಿ ಕೆಲಸದ ಹೆಸರು ಮತ್ತು ವಿಧಾನವನ್ನು ಇಲ್ಲಿ ಫಸ್ಟ್ ಒಂದು ಕಾಲಮಲ್ಲಿ ಬರಿಬೇಕಾಗುತ್ತೆ. ಏನಂತ ಬರಿಬೇಕು ಅಂದರೆ ಕೆಲಸದ ಹೆಸರು ಮತ್ತು ವಿಧಾನ ನೋಡ್ಕೊಳ್ಬೋದು. ಮನೆ ಕಟ್ಟಡ ನಿರ್ಮಾಣ ಕಾರ್ಯ ಅಂತ ಬರೀಬಹುದು. ನಂತರ ನೀವೇನಾದರೂ ಮನೆ ಕಟ್ಟಡ ಕೆಲಸಕ್ಕೆ ಹೋಗ್ತಾ ಇದ್ರಿ ಅಂತಂದರೆ ಆ ರೀತಿಯಾಗಿ ಬರಿಬೋದು. ಮತ್ತು ನೀವೇನಾದರೂ ಸೆಂಟ್ರಿಂಗ್ ಕೆಲಸಕ್ಕೆ ಹೋಗ್ತಾ ಇದ್ರಿ ಅಂತಂದರೆ ಸೆಂಟ್ರಿಂಗ್ ಕೆಲಸನೂ ಕೂಡ ಬರಿಬೋದು. ಈ ರೀತಿಯಾಗಿ ಬೇರೆ ಬೇರೆ ಕೆಲಸಗಳಿಗೆ ಹೋಗ್ತಾ ಇದ್ರಿ ಅಂತಂದರೆ ಆ ಒಂದು ಕೆಲಸದ ಹೆಸರು ಮತ್ತು ವಿಧಾನನೂ ಬರಿಬೇಕಾಗುತ್ತೆ. ನಂತರ ಯಾವ ಸ್ಥಳದಲ್ಲಿ ನೀವು ಕೆಲಸನ ಮಾಡ್ತಾಯಿದ್ರಿ ಸ್ಥಳನೂ ಕೂಡ ಬರಿಬೇಕಾಗುತ್ತೆ. ಅದಾದ ನಂತರ ಒಟ್ಟು ದಿನಗಳು, ನೀವು ಎಷ್ಟು ದಿನಗಳು ಕೆಲಸನ ಮಾಡ್ತಾಯಿದ್ದೀರಿ ಅಂತ ಅದನ್ನು ಕೂಡ ಫಿಲ್ ಮಾಡಬೇಕಾಗುತ್ತೆ. ಅದಾದ ನಂತರ ಸರಾಸರಿ ದಿನಗೂಲಿ ಎಷ್ಟಿದೆ ಅಂತ ಇಲ್ಲಿ ನೋಡ್ಕೊಬೋದು. ಸರಾಸರಿ ದಿನಗೂಲಿ ಎಷ್ಟಿದೆ ಅಂತ ಅದನ್ನು ಕೂಡ ಕ್ಲಿಯರಾಗಿ ಈ ಬಾಕ್ಸಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ಫಿಲ್ ಮಾಡಿದ ಮೇಲೆ ಇಲ್ಲಿ ನೋಡ್ಕೊಬೋದು ವೀಕ್ಷಕರೇ. ನಂತರ 4ನೇ ಆಪ್ಷನ್ನಲ್ಲಿ ವಯಸ್ಸು, ಯಾರೊಂದು ಅರ್ಜಿದಾರರು ಇರ್ತಾರೆ, ಲೇಬರ್ ಕಡೆ ಯಾರು ಮಾಡಿಸ್ತಾ ಇದ್ದಾರೆ ಅವರ ಒಂದು ವಯಸ್ಸು ಕೂಡ ಇಲ್ಲಿ ಸಂಪೂರ್ಣವಾಗಿ ಫಿಲ್ ಮಾಡಬೇಕಾಗುತ್ತೆ. ಅದಾದ ನಂತರ ಲಿಂಗ ಕೂಡ ಫಿಲ್ ಮಾಡಬೇಕಾಗುತ್ತೆ. ಅದಾದ ನಂತರ ಆಧಾರ್ ಕಾರ್ಡ್ ಸಂಖ್ಯೆ ಕೂಡ ಫಿಲ್ ಮಾಡಬೇಕಾಗುತ್ತೆ. 6ನೇ ಆಪ್ಷನಲ್ಲಿ ನೋಡ್ಕೊಳ್ಬೋದು ಆಧಾರ್ ಕಾರ್ಡ್ ನಂಬರ್ ಇರುತ್ತೆ. ಸಂಪೂರ್ಣವಾಗಿ ಆಧಾರ್ ಕಾರ್ಡ್ ನಂಬರ್ನ ಮುಂದೆ ಕೊಟ್ಟಿರುವಂಥ ಬಾಕ್ಸ್ನಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಅದಾದ ನಂತರ ವೀಕ್ಷಕರು ಇಲ್ಲಿ ನೋಡ್ಕೊಬೋದು, ಇಲ್ಲಿ ನೋಡ್ಕೊಬೋದು ಸ್ಥಳ ಕೂಡ ಕೊಟ್ಟಿರುವಂಥದ್ದು. ಸ್ಥಳನ ಬರಿಬೇಕಾಗುತ್ತೆ. ಅದಾದ ನಂತರ ದಿನಾಂಕನ ಬರಿಬೇಕಾಗುತ್ತೆ. ಯಾವಾಗ ಈ ಒಂದು ಗುತ್ತಿಗೆದಾರರಿಂದ ನೀವು ಉದ್ಯೋಗ ಪ್ರಮಾಣ ಪತ್ರನ ಪಡಿತಾ ಇದ್ದೀರಿ ಅಂತ ಆ ದಿನಾಂಕನ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಅದಾದ ನಂತರ ಮಾಲೀಕರ ಗುತ್ತಿಗೆದಾರರ ಸಂಸ್ಥೆಯ ಹೆಸರು ಮತ್ತು ಸಹಿ ಅಂತ ಇದೆ. ಗುತ್ತಿಗೆದಾರರ ಒಂದು ಸೀಲ್ ಇದ್ದರೆ ಸೀಲ್ನ ಹಾಕ್ಸ್ಕೊಳ್ಬೋದು ಮತ್ತು ಸಹಿನೂ ಕೂಡ ಮಾಡಿಸ್ಕೊಳ್ಬೇಕು. ಈ ರೀತಿಯಾಗಿ ಒಂದು ಹೆಸರು ಮತ್ತು ಸಹಿ ಮಾಡಿಸಿದ ಮೇಲೆ ಸಂಪೂರ್ಣವಾಗಿ ಉದ್ಯೋಗ ಪ್ರಮಾಣ ಪತ್ರನ ಫಿಲ್ ಆಗುವಂಥದ್ದು ವೀಕ್ಷಕರೇ. ಈ ರೀತಿಯಾಗಿ ನೀವು ಕೂಡ ಸುಲಭವಾಗಿ ಉದ್ಯೋಗ ಪ್ರಮಾಣ ಪತ್ರವನ್ನು ಫಿಲ್ ಮಾಡ್ಕೊಳ್ಬೋದು. ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ಮತ್ತು ಮುಂದೆ ಸ್ವಯಂ ಘೋಷಣಾ ಪತ್ರ ಯಾವ ರೀತಿ ಒಂದು ತುಂಬುವುದು ಮತ್ತು ವೇತನ ಪಟ್ಟಿನ ಯಾವ ರೀತಿ ಬರೆಯೋದು ಅಂತ ಮುಂದಿನ ವಿಡಿಯೋದಲ್ಲಿ ತಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಈ ಮಾಹಿತಿ ತಮಗೆ ಉಪಯುಕ್ತ ಅನಿಸಿತ್ತು ಅಂತಂದರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಈ ಒಂದು ವಿಡಿಯೋನ ಎಲ್ಲ ಕಡೆಯೂ ಶೇರ್ ಮಾಡಿ ಅಂತ ಹೇಳ್ತಾ ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಮಾಹಿತಿಯೊಂದಿಗೆ ಭೇಟಿಯಾಗ್ತಿರೋಣ. ಅಲ್ಲಿವರೆಗೂ ನಮಸ್ಕಾರ.